ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, ಸಾವಿರ ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, ಸಾವಿರ ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, ಸಾವಿರ ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, ಸಾವಿರ ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1,00,000 ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ
ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, 1000 ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದೆದ್ದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, 1000 ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಸರ್ಕಾರದ ವಿರುದ್ಧ ಜೆನ್ಸಿಗಳು ಸಿಡಿದೆದ್ದಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಲಾಗುವುದು. ನಮ್ಮ ಪ್ರತಿಭಟನೆ ಹತ್ತಿಕ್ಕಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಖಾಲಿ ಹುದ್ದೆ ಭರ್ತಿ ಮಾಡಬೇಕು, 1000 ಕೇಸ್ ಹಾಕಿದ್ರು ನಾವು ಜಗ್ಗಲ್ಲ, ಜೈಲಿಗೆ ಕಳಿಸಿದ್ರು ಹೋರಾಟ ನಿರಂತರ ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಎಚ್ಚರಿಕೆಯನ್ನು ನೀಡಿದೆ. ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ 7,84,000 ಖಾಲಿ ಹುದ್ದೆಗಳನ್ನ ಸರ್ಕಾರ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು. ಮತ್ತೆ ಒಂದು ಬೋರ್ಡ್ ಅಂಡ್ ಕಾರ್ಪೊರೇಟ್ ಅಂದ್ರೆ ನಿಗಮ ಮಂಡಳಿಯಿಂದ 1 ಲಕ್ಷ ಖಾಲಿ ಹುದ್ದೆ ಇದೆ. ಟೋಟಲ್ 3,84,000 ಖಾಲಿ ಹುದ್ದೆಗಳನ್ನ ಈ ಕೂಡಲೇ ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದೀವಿ. ಮತ್ತೆ ಒಂದು ಧಾರವಾಡದಲ್ಲಿ ಸುಮಾರು 5 ಹೋರಾಟ ಮಾಡಿದೀವಿ.